ಹೂವಲ್ಲಿ ಕಾಯಾಗಿ ಕಾಯಲ್ಲಿ ಹಣ್ಣಾಗಿ ಹಣ್ಣಲ್ಲಿ ಬೀಜ ಮಳೆಯೋ ಹತ್ತೇನೆ ಸಂಕ್ರಾಂತಿ ಸಂಕ್ರಾಂತಿ. ನಮ್ಮ ಮಠದ ಮುಖ್ಯ ಸ್ವಾಮಿಗಳು ಕೂಡ ಅದನ್ನು ಪಾದಪೂಜೆ ಬಿಟ್ಟು ಅದನ್ನು ಮುಗಿಸ್ಕೊಂಡು ನೋಡಿ ಆಮೇಲೆ ಮತ್ತೆ ಪಾದಪೂಜೆಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಲಾಯರ್ಗಳು ಮತ್ತು ಇವರೆಲ್ಲನೂ ಹೌದು, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರು, ಒಳ್ಳೆ ಜಾತ್ರೆ ಥರ ಅದನ್ನು ತೊರೆದು ಬಂದು ಇದು ಕಾಯ್ತಾ ಇದ್ರು, ಇದನ್ನ ನೋಡ್ತಾ ಇದ್ರು. 2-2.5 ಇದ್ದಕ್ಕಿದ್ದಾಗೆ ನನ್ನ ಗ್ರೌಂಡಲ್ಲಿ ಅಂದರೆ ನನ್ನ ಲ್ಯಾಂಡ್ನಲ್ಲಿ ಆ ರೀತಿದು ಸಾಧ್ಯತೆ ಇದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಯಾವ ರೀತಿಯ ಎಲ್ಲ ರಾಜಕೀಯ ಸಾಮಾಜಿಕ ಸಂಬಂಧ ಎಲ್ಲವೂ ಕೂಡ ಛಿದ್ರವಾಗಿ ಅದಕ್ಕೆ ಹೋಗುತ್ತೆ. ಎಲ್ಲರೂ ಕೂಲಿಗೆ ಹೋಗೋವಾಗ ಹೆಣ್ಮಕ್ಳು ಬಂದಿಲ್ಲ ಹಾಲು ಕೊಟ್ಟೋಗ್ರಮ್ಮ ಅಂತ ಕಾಯ್ತಾ ಇರ್ತಾರೆ. ನಾಗಾಭರಣ ಆವರಣ ನಾಗಾಭರಣ ಆವರಣ. ಅದು ಯಾಕೆ ಅಂತಂದರೆ ನಾನು ಯಾಕೆ ಹಂಗೆ ಬರೆಯೋಕ್ಕೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ, ನನಗೆ ಅಂಬೇಡ್ಕರ್ ಅವರ ಇದಿದ್ದೀರ ಅವ್ರು ನೋಡೋ ನೋಟ ಇದೆಯಲ್ಲ, ಅದು ಭಾಳ ಮುಖ್ಯ. ಅವ್ರು ಹೇಳ್ತಾರೆ ಅಸೋಸಿಯೇಟೆಡ್ ಲೈಫ್ ಇರಬೇಕು, ಲಿವಿಂಗ್ ಇರಬೇಕು ಅಂತ, ಎಲ್ಲರೂ ಕೂಡಿ ಬಾಳ್ಬೇಕು. ಅದೇನೇ ನಿಜವಾದಂಥ ಒಂದು ಡೆಮಾಕ್ರಸಿ, ಅಥವಾ ಅದೇನೇ ನಿಜವಾದಂಥ ಏನು ಸಂವಿಧಾನ ಅಂತ ಹೇಳ್ತೀವಿ. ಸಂವಿಧಾನದ ಆಶಯನೇ ಅದು ಕೂಡಿ ಬಾಳೋದು, ಎಲ್ಲರೂ ಕೂಡ ಒಳಗೊಂಡಂತೆ ಬಾಳೋದು. ಸೊ ಈ ಒಳಗೊಂಡಂತೆ ಬಾಳೋದು ನನಗೆ ಅದು ಭಾಳ ಮುಖ್ಯವಾದಂಥ ಮೆಟಫರ್ ನನಗೆ. ಅಬ್ಸಲ್ಯೂಟ್. ಅದಕ್ಕೆ ಸಂಕ್ರಾಂತಿಯ ಟೈಟ್ಲ್ ಕೂಡ ಅದನ್ನು ಭಾಳ ಚೆನ್ನಾಗಿ ಹೇಳುತ್ತೆ. ಯಾಕಂದ್ರೆ ಎಲ್ಲರೂ ಒಟ್ಟಿಗೆ ಇರಬೇಕು. ಅದು ಹೌದು, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕೇ ಹೊರತು ಕೆಟ್ಟದ್ದಲ್ಲ. ಸೊ ಪ್ರತಿಯೊಬ್ಬರಲ್ಲೂ ಅದನ್ನು ಸಿಹಿಯನ್ನು ಹಂಚಬೇಕು ಅನ್ನುವಂಥದ್ದು ಇದನ್ನು ಭಾಳ ಚೆನ್ನಾಗಿ ಹೇಳ್ತಾ ಹೋಗುತ್ತೆ. ನಮ್ಮ ಟೈಟ್ಲು ಕೂಡ ಅದನ್ನು. ಹೌದು, ಟೈಟಲ್ ದೊಡ್ಡರಂಗಗಳು ಬರೆದಿರೋ ಹಾಡು ಅದ್ಭುತವಾದ ರೀತಿಯಲ್ಲಿದೆ. ಆಮೇಲೆ ಪ್ರತಿಯೊಂದು ಪಾತ್ರಗಳು ಅಷ್ಟೇ. ನನಗಂತೂ ಈಗ ಕನ್ನಡದಲ್ಲಿ ಭಾಷೆ ನಾವು ಮಾತಾಡಬೇಕಾಗಿರೋದು ಭಾಷೆನೇ ಸರ್ವಸ್ವ. ಸಂಸ್ಕೃತಿ ಎಲ್ಲ ಅಡಕಾಗಿರೋದು ಭಾಷೆಯಲ್ಲಿ. ಆ ಭಾಷೆಯನ್ನು ನಾವು ಹಿಡಿಯೋಕ್ಕೆ ಸಾಧ್ಯ ಆಯ್ತಲ್ಲ, ಅದು ನುಡಿಸೋದಕ್ಕೆ ಸಾಧ್ಯವಾಯ್ತಲ್ಲ. ಈಗ ಮಾರೇಗೌಡ ಈ ಕನ್ನಡದಲ್ಲಿ ಆ ಥರ ಭಾಷೆಗೆ ಭಾಳ ಒಂದು ಮಾಡೆಲ್ ಆಗಿ ನಾವು ನೋಡಬೇಕು ಅಂತಂದರೆ ಗುರುರಾಜುಲು ನಾಯ್ಡು ನೋಡಬೇಕಾಗುತ್ತೆ, ಅಣ್ಣಾವ್ರನ್ನ ನೋಡಬೇಕು ಭಾಷೆನ. ಇವೆಲ್ಲ ಮಾಡೆಲ್ಸ್ ಇವು. ಒಂದು ಭಾಷೆಗೆ ಇರ್ಬೋದಾದ ಎಲ್ಲ ಸ್ತರ ಇದಿರುತ್ತಲ್ಲ, ಮ್ಯೂಸಿಕ್ ಇರುತ್ತಲ್ಲ, ಸಂಗೀತ ಇರುತ್ತಲ್ಲ, ಆ ಥರ ಭಾಷೆ ಅನ್ನೋದನ್ನು ಈ ಮಾಡೆಲ್ಸ್ ಇರುತ್ತೆ. ಅದಾದಮೇಲೆ ವೆಂಕಟಾಚಲ, ಗ್ರಾಮೀಣ ಭಾಷೆಯನ್ನು ವೆಂಕಟಾಚಲ ತರಕ ನಿಜಕ್ಕೂ ಕೂಡ ಯಾರೂ ಕೂಡ ನೋಡಿಲ್ಲ. ಅದು ಅದ್ಭುತವಾದಂಥ ಕಾಂಟ್ರಿಬ್ಯೂಷನ್ ವೆಂಕಟಾಚಲ ಅವ್ರದ್ದು ಅಲ್ವಾ. ಅವ್ರು ಹಂಗೆ ಬರೀತಾರೆ ಅನ್ನೋ ಕಾರಣಕ್ಕಾಗಿ ನಾನು ಜಾಸ್ತಿ ಬರೀತಿದ್ದೆ. ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅಯ್ಯೋ ಅದ್ಭುತವಾದ. ಆಮೇಲೆ ಒಂದೊಂದು ಶಾಟಲ್ಲಿ ಮುಗಿಸೋರು ಅದನ್ನ. ಅಯ್ಯಪ್ಪ, ಅದಂತೂ ನೋಡ್ಲಿಕ್ಕೆ ಬಹಳ ಖುಷಿ ಆಗೋದು. ಅಷ್ಟು ಮೆಮೊರಿ, ಅಷ್ಟು ಕರೆಕ್ಟಾಗಿ ಬಳಸ್ತೀವಲ್ಲ ನಾವು. ನಾಟಕದಲ್ಲಿ ಬಳಸ್ರಿ, ಅಥವಾ ನೀವು ಇದರಲ್ಲಿ ಬಳಸ್ರಿ, ಸಿನಿಮಾದಲ್ಲಿ ಬಳಸ್ರಿ, ವಾಟ್ ಎವರ್ ಇಟ್ ಮೇ, ಕೀರ್ತನೆಯಲ್ಲಿ ಬಳಸ್ರಿ. ಬಟ್ ಅದೊಂದು ಮಾಡೆಲ್ ಅವರು ರೆಂಡರ್ ಮಾಡ್ತಾ ಇದ್ದಂಥ ಇದಿತ್ತಲ್ಲ, ನುಡಿ ಇತ್ತಲ್ಲ ಭಾಷೆದು ವೆಂಕಟಾಚಲ, ರಿಯಲಿ ಗ್ರೇಟ್. ಇಲ್ಲ ಅಂತಂದರೆ ಈ ಬರದೇನು ಪ್ರಯೋಜನ, ಟ್ರಾನ್ಸೆಂಡ್ ಆಗಲಿಲ್ಲ ಅಂದರೆ ನಾವು ಬರದೇನು ಪ್ರಯೋಜನ, ಸಂವಹನ ಆಗಲೇಬೇಕಲ್ಲ ಅದು. ಸೊ ಅದೊಂದು ದೊಡ್ಡ ಇದು. ಸೊ ನಾವು ಭಾಷೆ ದೃಷ್ಟಿಯಿಂದ, ಸಂಸ್ಕೃತಿ ದೃಷ್ಟಿಯಿಂದ, ಸ್ಥಿತ್ಯಂತರಗಳನ್ನು ಹಿಡಿದಿರೋದ್ರಿಂದಾಗಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಮನುಷ್ಯರ ಬದುಕುಗಳ ಘನತೆಯನ್ನು ನಾವು ಎಲ್ಲೂ ಕಳೆದಿಲ್ಲ. ನಾವು ಎಷ್ಟೇ ಸಣ್ಣದಿರಲಿ ಎತ್ಕೊಂಡ್ವಿ ಅವ್ರಿಗೊಂದು ಘನತೆ ಇದೆ. ಪ್ರತಿ ಬದುಕಿಗೂ ಒಂದು ಘನತೆ ಇದೆ ಅಂತ. ಆ ಸಣ್ಣದು ಯಾವುದ್ಯಾವುದೋ ಇವತ್ತಂತೂ ಅವರೆಲ್ಲ ನೆಗ್ಲಿಜಿಬಲ್. ಅವ್ರೇನು ಕಾಣಿಸೋಕ್ಕೂ ಸಾಧ್ಯ ಇಲ್ಲ. ಒಂದು ಗೋಚರತೆ ಎಲ್ಲಿದೆ, ವಿಸಿಬಿಲಿಟಿ ಎಲ್ಲಿದೆ ಅವ್ರಿಗೆ? ಇಲ್ವೇ ಇಲ್ಲ. ಎಲ್ಲೂ ಮಾಕರಿಗಳನ್ನು ಕಾಣ್ತಾ ಇದೀವಿ ನಾವು ಇವತ್ತು. ಎಲ್ಲವನ್ನ ಅದೇನೋ ಒಂದು ರೀತಿಯ ಒಂದು ಫಿಕ್ಷನ್ ಅನ್ನೋ ಕಾರಣಕ್ಕೋ, ಅಥವಾ ಅದು ಇದಕ್ಕೆ ಸಂಬಂಧವಿಲ್ಲ. ನಾವು ಟೆಲಿವಿಷನ್ ಸೀರಿಯಲ್ ಅಂದರೆ ಈ ಮಾಕರಿ ಮಾಡಬೇಕು ನಾವು, ಪ್ರತಿಯೊಬ್ಬರನ್ನ ಅವ್ರ ಕಾಲು ಎಳಿಬೇಕು, ಇವ್ರ ಕಾಲು ಎಳಿಬೇಕು. ಈ ಥರ ಕನ್ನಡದ ಭಾಷೆಯನ್ನು ಕನ್ನಡದಲ್ಲಿ ಬಳಸ್ತಾ ಇದ್ದು ತಮಾಷೆ ಮಾಡೋದಕ್ಕೆ, ಗೇಲಿ ಮಾಡೋದಕ್ಕೆ, ಆ ಥರ ಕ್ಯಾರಿಕೇಚರ್ ಮಾಡ್ತಿದ್ವಿ ನಾವು. ಅದರದ್ದು ಸಿನಿಮಾ ಮಾಡಿದ್ವಲ್ಲ ನೀಲ. ಅಯ್ಯೋ ಅದಂತೂ ಅದು ಇನ್ನೊಂದು ಎತ್ತರ. ಅದು ಎರಡು ಮಾತ್ರ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್. ನಾವೆಲ್ಲ ಸೇರಿದ್ದಕ್ಕೆ, ಚಂದ್ರು, ನಾನು, ನೀವು ಇವೆಲ್ಲ ಕೂಡಿದ್ದಕ್ಕೆ ಒಂದು ಆಗಿದ್ದೇನು ಅಂತಂದರೆ, ನಿಜಕ್ಕೂ ಕೂಡ ಕನ್ನಡದ ಸಂಪದ ಅಂತ ಏನು ಹೇಳ್ತೀವಿ, ಆ ಕಲಾ ಸಂಪದ ಅಥವಾ ಇಡೀ ಕನ್ನಡದ ಬಾಡಿ ಆಫ್ ಇದೆಯಲ್ಲ, ಅದಕ್ಕೆ ಅದ್ಭುತವಾದಂಥ ಒಂದು ನೇಯ್ಗೆಯನ್ನು ಕೊಟ್ಟಿವಿ ಎರಡರ ಮೂಲಕ. ಅದೆಷ್ಟು ಮಟ್ಟಿಗೆ ಅದನ್ನು ಒಪ್ತಾರ ಬಿಡ್ತಾರ ನಮ್ಗೆ ಏನಾಗಬೇಕಾಗಿಲ್ಲ. ನಮ್ಮ ಮನಸ್ಸಿಗಂತೂ ನಮ್ಮ ಕೆಲಸ ರಿಯಲಿ ವಿ ಮೇಡ್ ಇಟ್. ಯಾರು ಅದನ್ನು ಅಲ್ಗಿಡೋಕ್ಕೆ ಸಾಧ್ಯ ಇಲ್ಲ. ಎರಡು ನೀಲ ಮತ್ತು ಸಂಕ್ರಾಂತಿ ಅದಾಗಿದ್ದು. ಯಾಕೆಂದ್ರೆ ನೋಡಿ ಹೆಂಗೆ ನಮ್ಮ ಸಮಾಜದ ಎರಡು ಎಕ್ಸ್ಟ್ರೀಮ್ಗಳು ಅಥವಾ ಇದನ್ನು ಕೂಡಿದಾಗ ಏನಾಗ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಈಗ ಕೂಡೋಕ್ಕೆ ಸಾಧ್ಯ ಇಲ್ಲ, ಕಟ್ ಆಫ್ ಆಗಿಬಿಟ್ಟಿದೆ ಎರಡನ್ನೂ ಅಲ್ವಾ. ಒಂದು ದಲಿತ ಪ್ರಪಂಚ ಆಗಲಿ ಅಥವಾ ಇನ್ನೊಂದು ಅದಾಗಲಿ, ಅವೆರಡು ಕೂಡೋದಕ್ಕೆ ಸಾಧ್ಯ ಇಲ್ಲ. ಬೈಫರ್ಕೇಟ್ ಮಾಡ್ಬಿಟ್ಟಿದ್ದೀವಿ, ಐಸೋಲೇಟ್ ಆಗ್ಬಿಟ್ಟು ಒಂದು ಎಜುಮನಿಕ್ ಮಾಡ್ತಾ ಇದ್ವಿ. ಯಾವುದೋ ಒಂದನ್ನು ಎಜುಮನೈಸ್ ಮಾಡ್ತಾ ಇದ್ವಿ. ಅಂದರೆ ಇದೇ ಶ್ರೇಷ್ಠ, ಇದನ್ನು ಎಲ್ಲರೂ ಕೂಡ ಸ್ವೀಕರಿಸಬೇಕು. ಆದರೆ ಅಲ್ಲಿರೋದನ್ನು ನಾವು ಸ್ವೀಕರಿಸಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಮತ್ತು ಅದು ನಿಜವಾಗೂ ಎಂಥ ಗ್ರೇಟ್ ಫಿಲಾಸಫಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ.
ಸುಮ್ಮನೆ ಅವರು ಭಾಳ ಕ್ಷುಲ್ಲಕವಾಗಿ ಬದುಕ್ತಾ ಇರೋಂಥ ಪಾತ್ರಗಳ ಥರ ನಮ್ಗೆ ಕಾಣಿಸ್ಬೇಕು. ಅದು ಗ್ರಾಮೀಣ ಜೀವನದಲ್ಲಿ ಅವ್ರ ಬದುಕುಗಳು ಎಷ್ಟು ಸೀಮಿತವಾಗಿರೋದು, ಎಷ್ಟು ಲಿಮಿಟೆಡ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವ್ರ ಪ್ರಪಂಚನೇ ಅಷ್ಟು ಮುಖ್ಯ. ಬಟ್ ಅವರ ಬದುಕಿನ ಘನತೆ ಇದೆಯಲ್ಲ, ಅದಕ್ಕಿರೋಂಥ ವಿಸ್ತಾರ ಇದೆಯಲ್ಲ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಗೌರವಾರ್ಹವಾಗಿ ಬಿಂಬಿಸಿದ್ದೀವಿ ನಾವು. ಅದೇ ನಮ್ಮ ಸ್ಟ್ರೆಂತ್. ಅದರ ಇಡೀ ಸಂಕ್ರಾಂತಿಯ ಮೂಲ ಸೆಲೆ, ದ್ರವ್ಯನೇ ಅದು, ಮೂಲ ದ್ರವ್ಯ, ಮೂಲ ಶಕ್ತಿನೂ ಅದು. ಹಾಗಾಗಿ ಬರುವ 500 ಪಾತ್ರಗಳು, 400-500 ಪಾತ್ರಗಳಲ್ಲಿ ಯಾರೊಬ್ಬರೂ ನಾವು ತೆಗೆದು ಹಾಕೋ ಹೋಗಿಲ್ಲ. ಸಾಧ್ಯನೇ. ಅವರಿಂದ ಏನೋ ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ಕಾಂಟ್ರಿಬ್ಯೂಷನ್ನಿಂದಾಗಿ ಅದು ಇನ್ನೊಂದು ಸ್ತರಕ್ಕೆ ಎತ್ಕೊಂಡು ಹೋಗುತ್ತೆ. ಅದನ್ನು ಪ್ರತಿಯೊಂದು ಸಣ್ಣ ಪಾತ್ರವೂ ಕೂಡ, ಆ ನಾಟಕದ ಒಂದು ಪಾತ್ರ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರುತ್ತೆ ಅಂತಂದರೆ, ಅದು ನಮ್ಮ ಇಡೀ ಸೀರಿಯಲ್ ಶುರುವಾಗೋದೇ ನಾಟಕದ ರಿಹರ್ಸಲಲ್ಲಿ. ನಾಟಕದ ರಿಹರ್ಸಲಿಂದ ಶುರು ಮಾಡ್ತೀವಿ ನಾವು. ಅದನ್ನು ಒಂದು ಹಳ್ಳಿನ ಇಂಟ್ರೊಡ್ಯೂಸ್ ಮಾಡೋದು ಒಂದು ಸಂಸ್ಕೃತಿಯ ಮುಖಾಂತರ. ಅದು ಏನೋ ಒಂದು ಆಗಿನ ಕಾಲದ ನಾಟಕ ಪರಂಪರೆ ಅಂತ ಏನೋ ಇತ್ತಲ್ಲ, ಹಳ್ಳಿಯವರೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ರಲ್ಲ, ಅದರಿಂದ ಓಪನ್ ಮಾಡ್ತೀವಿ ಇಡೀ ಸಂಕ್ರಾಂತಿಯ. ಹೇಳು ಭೀಮಸೇನ, ಈಗಲೇ ಹೋಗಿ ಗಾಂಧಾರಿಯನ್ನು ಕರೆದುತ್ತಾ? ಭೀಮಸೇನ, ಈಗಲೇ ಹೋಗಿ ಗಾಂಧಾರಿಯನ್ನು ಕರೆದುತ್ತಾ? ಲೇ ಬಾಲ, ಬರ ಇಲ್ಲಿ. ಹೇಳಿ ಮಿಸ್ಟ್ರೆ. ನೀನು ಭೀಮ, ಮಾತುಗಳು ಒಳ್ಳೆ ಗತ್ತಾಗಿ ಬರಬೇಕು. ನಾನೀಗಲೇ ಮಾತೃಶ್ರೀಯವರನ್ನು ಕರೆದುಕೊಂಡು ಬರುವೆನು. ಹೇಳಪ್ಪ. ನಾನು ಈಗಲೇ ಮಾತೃಶ್ರೀಯನ್ನು ಕರೆದುಕೊಂಡು ಬರುವೆನು. ಎಲ್ಲಿ ಬಿಡ್ತೀಯ ನೀನು ಕಸುಬು? ಲೇ, ಅದು ಕೆರೆದುಕೊಂಡು ಬರುವೆನು ಅಲ್ವೋ, ಕರೆದುಕೊಂಡು ಬರುವೆನು ಅಲ್ವೇ? ತೆಪ್ಪೋಯ್ತು ಮಿಸ್ಟ್ರೆ. ಇನ್ನೊಂದ್ಕಿಂತ ಹೇಳ. ಹೇಳು. ನಾನು ಈಗಲೇ ಹೇಳು. ಇನ್ನೊಂದ್ಕಿಂತ ಹೇಳ್ಬಿಡ್ತೀನಿ. ಹೇಳು. ನಾನು ಈಗಲೇ. ಯಾಕೋ ಮೇಟ್ರೆ ಎಲ್ಲ ಬಂದೇ ಬಿಟ್ರು. ನಮಸ್ಕಾರ ಮೇಟ್ರೆ. ನಮಸ್ಕಾರ. ಅಲ್ರೋ, ನೀವು 3 ಜನ ಎಲ್ಲ ಹಾಳಾಗಿ ಹೋಗಿದ್ರು. ದಿನಾ ಹಿಂಗೆ ಎಮ್ಮೆಗಳ ತರ ಬಂದ್ರೆ ನಾನು ಹೆಂಗ್ ನಾಟಕ ಮಾಡ್ಸೋದು ಹೇಳ್ರಿ? ಏನಿಲ್ಲ ಮೇಟ್ರೆ, 1-2 ತಿಥಿ ಪಟ್ಟು ಇದ್ದ ಹೊಲಿತಾ ಇದ್ದೆ. ಹೋಟ್ಲಾಗಿ ಇವತ್ತು ಚಿತ್ರಾನ್ನ, ವಡೆ, ಪಕೋಡ, ಬೋಂಡ ಎಲ್ಲಾ ಮಾಡಿದ್ದೆ. ಇಡ್ಲಿ ಬೇಯಿಸಿರ್ಲಿಲ್ಲ, ಸುಂದ್ರಕನು ಇರ್ಲಿಲ್ಲ. ಸುಂದ್ರಕ ಬಂದ್ಲು, ಬೇಯಿಸ್ಬಿಟ್ಟು ಬಂದ್ಬಿಟ್ಟೆ. ಯಾವ್ದೋ ಕೆಲಸ ಮೇಲೆ ಹೋಗ್ಬಿಟ್ಟಿದೆ ಮೇಷ್ಟ್ರೆ. ನೀವೇನು ಯೋಚನೆ ಮಾಡಬೇಡಿ, ಕಂದ ಪದ್ಯ ಎಲ್ಲ ಕಲ್ತ್ಬಿಟ್ಟಿದೀನಿ. ಒಂದ್ಸಲ ಆಡ್ ತೋರಿಸ್ಬಿಡ್ಲ ಹಂಗೆ? ಲೇ, ಇಲ್ಲ ಆಡ್ತಿರೋ. ನಾಳೆ ಟೇಜ್ ಮ್ಯಾಗ್ ಬಂದಾಗ ಜನಗಳು ನೋಡಿದ ತಕ್ಷಣ ಮಾತುಗಳು ಮಟ್ಟುಗಳು ಎಲ್ಲ ಮರ್ತೋಯ್ತವೆ. ಏನೋ ಕೈ ಕಾಲು ನಡ್ಕ ಶುರು ಆಗ್ಬಿಡ್ತದೆ. ಜನಗಳೆಲ್ಲ ನಮ್ಮೂರೇ ತಾನೇ. ಲೇ, ನಮ್ಮೂರವ್ರೆ ಅಂದ್ರೆ ಕ್ಯಾಕ್ರು ಸುಗಿತಾರೋ? ಲೇ ಆಯ್ತು, ಹೇಳ್ಕೊಡ್ತೀನಿ. ಲೇ ಪ್ರಾಣಿಸ, ಈ ಕಡೆ ಬರ್ಲ. ಲೇ ನೀವ್ ಹೋಗ್ರ, ಇವ್ರ ಆ ಕಡೆ ಹೋಗ್ರು. ನೋಡು, ನೀನೀಗ ವಿದುರ. ತಗೊಳ್ಳಿ ಮೇಟ್ರೆ ಬಿದ್ರು. ಬಿಸಾಕಲೇ, ಬಿದ್ರಲ್ಲೇ ವಿದುರ. ಪಾಲ್ಟು, ನಿನ್ ಪಾಲ್ಟು. ಓ, ರಾಜನ್ ಪಕ್ಕದಾಗ ಕುತ್ಕೊಳ್ಳೋ ಪಾಲ್ಟೆ. ನಂಗೊಂದ್ ಮೀಸೆ ಬಿಡಿ ಮೇಟ್ರೆ, ನಾನ್ ಮಾಡ್ತೀನಿ. ಅದ್ ಏನ್ ಮಾಡ್ತೀವ ನಿನ್ ಪಿಂಡ? ನಿನಗೆ ನಾಟಕ ಕಲಿಸೋದಕ್ಕೆ ನಾನು ಮೂಗ್ನ ಹೋಗ್ಬಿಡ್ತೀನಿ ಅಷ್ಟೇ. ಈ ಕಿವುಣ್ಣನ ಮಗನ್ ಕಲಿಸೋದಕ್ಕೆ ನಾನು ಹೆಂಗ್ರೋ ಇವ್ನ ಕಟ್ಕೊಂಡಲ್ಲಿ ನಾಟಕ ಮಾಡಿಸೋದು? ಯಾವ್ದೋ ಒಂದು ಪಾಲ್ಟ್ ಕೊಟ್ಬಿಡಿ ಮೇಷ್ಟ್ರೆ. ನೋಡ್ರಪ್ಪ, ಇವಾಗ ಯಾರು ಏನೇನ್ ಪಾಲ್ಟು ಅಂತ ಹೇಳ್ತೀನಿ. ಚಿನ್ನೋಜೇನೋ ದುಶ್ಯಾಸನನೇ ಬೇಕು ಅಂತ ಹಠ ಹಿಡ್ದವನೇ, ಅವನು ಮಾಡ್ಕೊಳ್ಳಿ. ದುಬ್ಬೀರ ದ್ರೌಪದಿ ಪಾಲ್ಟ್ ಮಾಡಲಿ. ಆಮೇಲೆ ದುರ್ಯೋಧನ, ಕರ್ಣ, ಶಕುನಿ ಇದೆಲ್ಲ ಪಕ್ಕದೂರ್ನಾಗ ನನ್ನ ಸ್ನೇಹಿತರವ್ರೆ, ಬೋಲು ಪಸಂದಾಗಿ ಮಾಡ್ತಾರೆ, ಅವ್ರು ಬಂದು ಮಾಡಲಿ. ಅದೆಲ್ಲ ಆಯ್ಕಿಲ್ಲ ಮೇಟ್ರೆ. ದ್ರೌಪದಿ ಪಾಠ ಹೆಂಗ್ಸೆ ಮಾಡ್ಬೇಕು. ನಾನು ಫಸ್ಟು ದ್ರೌಪದಿ ಪಾಠ ಸುಂದ್ರಿ ಮಾಡಕ್ಕೆ ಹೇಳಿದ್ದು. ಅವಳು ನಾನು ಮಾಡಕ್ಕಿಲ್ಲ, ಬೇಕಾದ್ರೆ ಪ್ರಾಣೇಶನ್ ಕೈಲಿ ಮಾಡಿಸ್ಕೊಳ್ಳಿ ಅಂದ್ಲು. ಪ್ರಾಣೇಶನಾರ ದ್ರೌಪದಿ ಪಾಠ ಮಾಡಿದ್ರೆ ಹಳ್ಳಿ ಜನ ಸುಮ್ಕಿರ್ತಾರ, ಕಲ್ ತಗೊಂಡು ನೋಡಿತಾರೆ. ಅದೇನೇ ಆಗ್ಲಿ, ದ್ರೌಪದಿ ಪಾಠ ಹೆಂಗ್ಸ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಆಯ್ಕಿಲ್ಲ ಮೇಷ್ಟ್ರೆ, ನಾವು ಕಾಸು ಖರ್ಚು ಮಾಡ್ಕೊಂಡು ಪೇಟೆಯಿಂದ ಹೆಂಗಸರು ಕರ್ಸಿ ಅವೆಲ್ಲ ಮಾಡ್ಸಕ್ ಆಯ್ಕಿಲ್ಲ. ದ್ರೌಪದಿ ಪಾಠ ನಾನೇ ಮಾಡ್ತೀನಿ. ನೋಡಿ ಮೇಟ್ರೆ, ಅದು ಹೆಂಗ್ಸೆ ಮಾಡ್ಬೇಕು. ಅದು ಎಷ್ಟಾರ ಖರ್ಚಾಗ್ಲಿ, ಆ ಪಾಠ ಹೆಂಗ್ಸೆ ಮಾಡ್ಬೇಕು. ಅಷ್ಟೊಂದು ಖರ್ಚಾಗಕ್ಕೆ ಕೂಡ ಇರಲ್ಲ ದುಡ್ಡ. ಎಲ್ಲ ಹಾಕ್ಬೇಕಲ್ಲ. ನಾನಂತೂ ಒಂದು ನಯ ಪೈಸಾ ಕೊಡಲ್ಲ ಕಣ. ಕಥೆನ ಆಮೇಲೆ ನಾನು ಸಣ್ಣ ವಿವರಗಳು ನಾನು ಬರಿತಾ ಇರೋ ದೃಶ್ಯದಲ್ಲಿ, ಉದಾಹರಣೆಗೆ ಚೆನ್ನೇಗೌಡ ಅವ್ನು ಮೊದಲ ಸಾರಿ ಬರ್ತಾನೆ ಪೇಟೆಯಿಂದ. ಅವ್ನು ಬರ್ತಾನೆ. ಅವನು ಬಂದಾಗ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಆ ಡಿಕ್ಕಿ ತೆಗಿತಾನಲ್ಲ, ಆ ಡಿಕ್ಕಿಗೆಲ್ಲ ತುಂಬಿಸ್ಕೊಂಡು ಹೋಗ್ತಿರ್ತಾನೆ ಹಳ್ಳಿಯಿಂದ. ಅದು ಹಿಂಗೆ ಬಾಯಿ ತೆರ್ಕೊಂಡಿರುತ್ತೆ. ನಾನು ಹಂಗೆ ಬರ್ತಿದ್ದೀನಿ. ಇಟ್ ಈಟ್ಸ್ ಅಂತಂದ್ರೆ ಇಡೀ ಡಿಕ್ಕಿನೇ ಇಲ್ಲಿಂದ ಎಲ್ಲವನ್ನ ತಿಂದ್ಕೊಂಡು ಹೋಗ್ತಾ ಇದೆ ಅನ್ನೋ ಥರಕ್ಕೆ ನಾನು ಬರ್ದಿರೋದು ಹಂಗೆ ಬರಿತೀನಿ. ಹೌದು, ಕರೆಕ್ಟ್. ಅಲ್ಲಿ ಆಕ್ಚುಲಿ ಆ ಮನೇಲಿ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ತಿನ್ನೋದಕ್ಕೆ ಬಂದಿದೆ ಅದು ತಗೊಂಡು. ಯು ಗಾಟ್ ರೈಟ್. ಐ ಮೀನ್ ಅಲ್ಲಿಂದ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ಇಲ್ಲೇನು ಸಿಗೋದಿಲ್ವ, ಅವ್ನು ಬೇಕಾದಷ್ಟು ಸಿಗುತ್ತೆ. ಬಟ್ ಗ್ರೀಡ್ ಅನ್ನೋದು
ಅರ್ಬನೈಸ್ ಆದಮೇಲೆ ಆ ಹಳ್ಳಿ ಬದುಕಿನಿಂದ ಹೊರಗಡೆ ಹೋದ್ಮೇಲೆ ಅವನ ಒತ್ತಡಗಳಲ್ಲೋ ಅಥವಾ ಅವನ ಬದುಕಿನ ಶೈಲಿಗಳಲ್ಲೋ ಆಗುವಂಥ ಬದಲಾವಣೆಗಳು ಏನೇ ಇರ್ಬೋದು, ಅದೇನು ಮಾಡುತ್ತೆ ಅಂತಂದರೆ ಅಲ್ಲಿಂದ ತಂದು ಇಲ್ಲಿ ಕೊಡೋದಲ್ಲ, ಸಪೋರ್ಟ್ ಆಗೋದಲ್ಲ, ಅಸೋಸಿಯೇಟ್ ಮಾಡೋದಲ್ಲ ಬದುಕಿಗೆ, ಆದರೆ ಇಲ್ಲಿಂದ ತಗೊಂಡು ಹೋಗೋದು ಅಂತ ನಾನು ಹಿಂಗೆ ನೋಡ್ತಿದ್ದೆ. ಅದರಲ್ಲಿ ಇದೆಲ್ಲ ಬರೀ ಹೆಂಗೆ ಬದುಕಿದ್ದು ಎಲ್ಲೆಲ್ಲೋ ಸ್ಟಡಿ. ನನಗೂ ಬದುಕನ್ನು ಒಂದು ಸೀನ್ ಬರೀಬೇಕಾದ್ರೆ ಅನೇಕ ರೀತಿಯಲ್ಲಿ ನಾನೇನೇ ತಿಳ್ಕೊಬೇಕಾಗ್ತದೆ. ಹೌದು. ಆ ಗ್ರೆನೇಟ್ ಕಲ್ಲಿಂದು ಇವತ್ತು ಏನು ಚೆನ್ನಾಗಿದೆ ಅದು ಸೀನ್. ಈಗ ನೋಡಿದ್ನಲ್ಲ ನಾನು, ಒಂದು ಗ್ರೆನೇಟ್ ಕಲ್ಲನ್ನು ಕೊಡಬೇಕು ನೋಡಿ, ಗ್ರೆನೇಟ್ ಆಗಿ ಬಿಕಮ್ ಬಂಡೆಗಳನ್ನ ಅಲ್ಲಿವರೆಗೂ ಪಾಲ್ ಮಾಡಬೇಕು, ಪಾಲಾಗಬೇಕು ಅನ್ನೋದು ಯಾವುದೂ ಇಲ್ಲದೆ ಇದ್ದದ್ದು, ಇದ್ದಕ್ಕಿದ್ದಾಗೆ ನನ್ನ ಗ್ರೌಂಡಲ್ಲಿ ಅಂದರೆ ನನ್ನ ಲ್ಯಾಂಡ್ನಲ್ಲಿ ಆ ರೀತಿಯ ಸಾಧ್ಯತೆ ಇದೆ ಅಂತ ಗೊತ್ತಾದ ಕೂಡಲೇ ಅದಕ್ಕೆ ಯಾವ ರೀತಿಯ ಎಲ್ಲ ರಾಜಕೀಯ ಸಾಮಾಜಿಕ ಸಂಬಂಧ ಎಲ್ಲವೂ ಕೂಡ ಛಿದ್ರವಾಗಿ ಹೋಗುತ್ತೆ. ಅದು ಹೌದು ಕೂಡ. ಯಾಕೆಂತಂದ್ರೆ ನಮ್ಗೆ ಯಾವಾಗ ಗ್ಲೋಬಲ್ ಅಂತ ಕರೆಯುವಂತ ಒಂದು ಇದಕ್ಕೆ ನಾವು ಪ್ರವೇಶ ಮಾಡಿದ್ವಿ, ಅವಾಗ ಏನ್ ಬೇಕಾದ್ರೂ ನಾವು ಮಾರ್ತೀವಿ ಅಂತ. ಕಲ್ಲಿರ್ಲಿ, ಮಣ್ಣಿರ್ಲಿ, ಆಯ್ತಲ್ಲ, ನಮ್ಗೆ ಗೊತ್ತಲ್ಲ ಬಳ್ಳಾರಿಲಾಗಿರೋಂಥ ಇದನ್ನೇ ಒಂದು ದೊಡ್ಡ ಇದಲ್ವ ಅಲ್ವೇ. ಈಗತ್ತೂ ಈ ಲ್ಯಾಂಡ್ ಮಾಫಿಯಾಗಳು ಮತ್ತು ಲ್ಯಾಂಡನ್ನು ಇದು ಮಾಡ್ತಾರೆ, ಕಾರ್ಪೊರೇಟ್ ಕಂಪ್ನಿಗಳು ಕಿತ್ಕೊಡ್ತಾ ಇರೋಂಥ ಲ್ಯಾಂಡ್ಗಳು, ಅವನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸಮಾಧಿಗಳಿರಲಿ, ನಮ್ಮ ನೆನಪಿನ ಗುರುತುಗಳಿರಲಿ, ಆ ಮರ ಇವತ್ತದು ಒಂದು ಸಣ್ಣ ಮರ, ಅದು ಏನು ಅದನ್ನು ಹೆಂಗೆ ವ್ಯಾಲ್ಯೂ ಇದನ್ನು ಇದು ಮಾಡ್ತೀವಿ ಅಂತಂದರೆ ಇವ್ರಿಗೆ ಗೊತ್ತಿಲ್ಲ. ಒಂದು ಸ್ಥಾಪಿತವಾಗಿರೋಂಥ ಮಠದ ಇವ್ರಿಗೆ ಅದು ಬೇಕಾಗಿಲ್ಲ. ಅದು ಮರದ ಬೇಕಾಗಿರೋದು ಅಲ್ಲಿರೋರು, ಆದರೆ ಒಂದೇ ಜಾತಿ ಆಗಿರೋದು, ಜಾತಿ ಮಠ ಆಗಿರೋದಷ್ಟೇ ಅವ್ರಿಗೆ ಇದಾಗೆ ಸಂಬಂಧ ಇರೋದು. ಅಲ್ಲಿನ ಸಾಂಸ್ಕೃತಿಕ ಇದ್ರ ಜೊತೆಗೆ ಬದುಕಿನ ಜೊತೆಗೆ ಅದನ್ನು ಗೌರವಿಸ್ಬೇಕು ಅನ್ನೋದ್ರ ಬಗ್ಗೆ ಆಗಲಿ, ಅದೇ ಮಠದ ಜೀವ ಅನ್ನೋ ತರಕ್ಕಾಗಲಿ ಇಲ್ಲ ಅದರಲ್ಲಿ. ಇಲ್ಲ, ಇವ್ರಿಗೆ ಏನಾಗಬೇಕು, ಇವ್ರಿಗೆ ಅದು ಜೀವ ಅಷ್ಟೇ, ಇವ್ರಿಗೆ ಅದು ಜೀವ. ಯಾಕೆಂದ್ರೆ ದಿನ ಬೆಳಗಾದ್ರೆ ಅದು ಅವ್ರ ಬಹಳ ಸಮತೋಲನವಾಗಿ ಇದೆ ಸಿನಿಮಾ. ಅದರಲ್ಲಿ ಏನು ಯಾರು ಏನು ಕಾಂಟ್ರವರ್ಸಿ ಮಾಡೋವಂಥದ್ದು ಏನೂ ಇಲ್ಲ, ಎಲ್ಲರೂ ಕೂಡ ತಿಳ್ಕೊಳ್ಳೋವಂಥದ್ದು ಇದೆಯಾ ಹೊರತು ಒಂದು ಮಠ ಕೂಡ ತಿಳ್ಕೊಬೇಕಾಗಿದೆ ಈ ಅಂಶನ ಅನ್ನೋ ತರಕ್ಕಿದೆಯಾ ಹೊರತಾಗಿ ಅದು ಕಾಂಟ್ರಡಿಕ್ಟ್ ಮಾಡಿ ಏನೋ ಒಂದು ಕಾನ್ಫ್ಲಿಕ್ಟ್ ಅಲ್ಲ. ಇಡೀ ಕಥೆಯಲ್ಲಿ ಎಲ್ಲೂ ಆ ರೀತಿ ಎಲ್ಲೂ ಬಂದಿಲ್ಲ. ಎಲ್ಲವೂ ಒಂದೊಂದು ಬಂದಾಗ ಅದು ಯಾವ ರೀತಿಯ ಸ್ಥಿತ್ಯಂತರಗಳನ್ನ ಕಾಣ್ತಾ ಹೋಯ್ತು ಅನ್ನೋದಷ್ಟೇ ಹೇಳಿದೆ ಹೊರತು ಇದರಿಂದ ಒಂದು ಕಾಂಟ್ರವರ್ಸಿ ಆಯಿತು ಅಂತ ಎಲ್ಲೂ ಹೇಳಿಲ್ಲ. ಅದೇ ಪ್ಲಸ್ ಪಾಯಿಂಟ್, ನಿಮ್ಮ ಪ್ಲಸ್ ಪಾಯಿಂಟು ಅದೇ, ನಮ್ಮ ಪ್ಲಸ್ ಪಾಯಿಂಟು ಅದೇ. ಯಾಕೆಂದರೆ ನಾವು ಒಂದು ರೀತಿ ಸ್ಥಿತಪ್ರಜ್ಞತೆಯನ್ನು ಕಾಯ್ಕೊಂಡಿದ್ದೇವೆ. ಅದನ್ನು ಹೇಳ್ತೀವಿ ಅನ್ನೋ ಕಾರಣಕ್ಕಾಗಿ ಅದನ್ನ ಹಿಂಗೆ ಹೇಳಬೇಕು, ಇದನ್ನ ಹಿಂಗೆ ಹೇಳಬೇಕು ಅಂತ ಎಲ್ಲೂ ಹೇಳಿಲ್ಲ. ಇವನ್ ನಾವು ಬರೆದಿರೋ ಪ್ರತಿ ಅಕ್ಷರನೂ ಕೂಡ ನೋಡಿ ಹೇಳ್ಬೋದು ಈ ಮಾತನ್ನು. ಎಲ್ಲಾದ್ರೂ ನಾವು ಅನಗತ್ಯವಾಗಿ ಅಥವಾ ಏನಂತೀವಿ ನಾವು ಪ್ರಿಜುಡೈಸ್ಡ್ ಆಗಿ ಇಲ್ಲವೇ ಇಲ್ಲ. ನೋಡಿ ಅಲ್ಲಿ ಯಾವ ರೀತಿ ಮಾಫಿಯಾ ಅಂತ ಹೇಳಿದ್ರೆ, ಲ್ಯಾಂಡ್ ಮಾಫಿಯಾ ಹೇಗೆ ಒಂದು ಯಾವಾಗ ಒಂದು ರಸ್ತೆ ಅಲ್ಲಿ ಮಧ್ಯೆ ಹೋಗುತ್ತೆ ಹಳ್ಳಿನಲ್ಲಿ ಅಂತ ಶುರುವಾದ ಕೂಡಲೇ ಇಡೀ ಲ್ಯಾಂಡ್ ಮಾಫಿಯಾ ಹೇಗೆ ಅದರ ಇದು ಬಳಕೆನ, ಈಗ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಏನು ಹೇಗೆ ಅದು ತನ್ನನ್ನು ತಾನು ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ನಾವು ಯಾವ ಬೆಂಗಳೂರನ್ನು ನಾವು ಕಣ್ಣು ಮುಂದೆ ಇದ್ವೋ ಅದಿಲ್ವೇ ಇಲ್ಲ. ಸೇಮ್ ಥಿಂಗ್ ಹ್ಯಾಪನ್ಸ್. ಆ ಹಳ್ಳಿ ಯಾವ ಹಳ್ಳಿ ಆಗಿತ್ತು, ಆ ಹಳ್ಳಿಯ ಆತ್ಮ ಏನಿತ್ತು, ಆ ಆತ್ಮವನ್ನು ಟೋಟ್ಲಿ ಒಂದು ರಸ್ತೆ ಬರೋದಕ್ಕೆ ಮುಖಾಂತರ, ಅದನ್ನು ಅಭಿವೃದ್ಧಿಯ ಸಂಕೇತವಾಗಿ ತರೋದರ ಮುಖಾಂತರ ಇಡೀ ಹಳ್ಳಿಯನ್ನು ಇಬ್ಬಾಗವಾಗಿ, ಮನುಷ್ಯರನ್ನು ಇಬ್ಬಾಗವಾಗಿ, ಸಂಬಂಧಗಳನ್ನು ಇಬ್ಬಾಗವಾಗಿ, ಮನೆಗಳನ್ನು ಇಬ್ಬಾಗವಾಗಿ ಎಲ್ಲವನ್ನ ಛಿದ್ರಗೊಳಿಸ್ತಾ ಹೊರತು ಜೋಡಿಸ್ಲೇ ಇಲ್ಲ. ಅದನ್ನು ಸಂಕ್ರಾಂತಿ ಹೇಳುತ್ತದೆ. ಆ ಕಾಲದಲ್ಲೇ ಹೇಳಿದ್ದು ಅದು. ಅದ್ರ ಗಂಟ ಇರೋದೇ ಅದಕ್ಕೆ. ಅದರ ಮಹತ್ವ ಇರೋದೇನು, ಸಂಕ್ರಾಂತಿ ಮಹತ್ವ ಇರೋದೇನು ಅಂತಂದರೆ, ನಾವು ಒಂದು ಆರಂಭದ ಜಾಗತೀಕರಣದ ಮೊದಲ ಹಂತದಲ್ಲಿದ್ವಿ. 10 ವರ್ಷ, 90ರಿಂದ 90ಕ್ಕೆ ಬಂತು 2000 ಅದು ಆಗ್ತಾನೆ ಗೋಚರಿಸ್ತಾ ಇತ್ತು. ಸೀಡ್ಸ್, ಅದು ಸುಮ್ಮನೆ ನಮ್ಗೆ ಅದು ದೊಡ್ಡ ವೃಕ್ಷವಾಗಿ ಕಾಣಿಸ್ತಿರ್ಲಿಲ್ಲ, ಬರೀ ಸೀಡ್ಸು ಮತ್ತು ಸಸಿ ಥರ ಕಾಣಿಸ್ತಿತ್ತು. ಬಟ್ ನಾವು ಅದನ್ನು ನಮ್ಮ ಇನ್ನೊಂದು 10 ದಶಕಗಳ ಹಿಂದಕ್ಕೆ ಹೋದ್ವಿ, ಆ ಎಮರ್ಜೆನ್ಸಿ ಕಾಲಕ್ಕೆ ಹೋದ್ವಿ. ಅಲ್ಲಿಂದ ಇದನ್ನು ಆ ಫ್ರೇಮಲ್ಲಿ, ಆ ಸ್ಪೆಕ್ಟ್ರಮಲ್ಲಿ ಅದ್ಭುತವಾದ ರೀತಿಯಲ್ಲಿ ನಾವು ಪೋರ್ಟ್ರೇ ಮಾಡಿದ್ದೀವಿ ಸ್ಲ್ಯಾಮ್ಸ್. ಆಬ್ಸಲ್ಯೂಟ್ಲಿ. ಅದು ಎಸ್ಪೆಷಲಿ ಎಮರ್ಜೆನ್ಸಿಯ ನ್ಯೂಸ್ ಅನೌನ್ಸ್ ಆಗುತ್ತೆ, ಅದು ಆಲ್ ಇಂಡಿಯಾ ರೇಡಿಯೋ ಇದರಲ್ಲಿ ಬರ್ತಾ ಇರುತ್ತೆ, ಎಲ್ಲ ಇಡೀ ಹಳ್ಳಿ ಅದನ್ನು ರಿಯಾಕ್ಟ್ ಮಾಡ್ತಾ ಇರುತ್ತೆ. ಅದರಲ್ಲಿ ಭಾಳ ಚೆನ್ನಾಗಿ ಉಳುವವನಿಗೆ ಭೂಮಿ ಮತ್ತು ಜೀತ ಪದ್ಧತಿಯನ್ನು ನಿರ್ಮೂಲ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಮನೆಯಲ್ಲಿ ಮನೆಯ ಮಕ್ಕಳಾಗಿದ್ದಂತಹ ಜನ ಮನೆಯಿಂದ ಹೊರಗೆ ಹೋಗ್ಬೇಕಾಗಿ ಬರುತ್ತೆ. ಅವರಿಗೆ ಅಯ್ಯೋ ನಮ್ಮನ್ನೇ ಇದು ಮೇಲಟ್ಟಿ, ನಮ್ಮನ್ನೇ ಇದು ಕೆಳಗಿನಟ್ಟಿ ಅಂತಿದ್ದವರಿಗೆ, ನೀವು ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀರಾ ನಮ್ಮನ್ನು, ನಿಮ್ಮ ಮಕ್ಕಳಲ್ವಾ ಅಂತ ಕೇಳ್ತಾರೆ. ಹಾಗೆಯೇ ಇನ್ನೊಂದು ವರ್ಷನೂ ಆ ಥರದ ಏನೋ ಕ್ರೂಯಲ್ ಆಗಿ ಕೆಲಸ ಮಾಡೋಕೆ ಕಷ್ಟ ಇರೋದು ಅಂತ ಇಂದ ಒಂದು ಸಂತಾನಕ್ಕೆ ಸದ್ಯ ಇದು ಸಿಗ್ತಾಯಿಲ್ಲ, 3 ಎಕರೆ ಜಮೀನು ಸಿಗ್ತಾಯಿಲ್ಲ, ನನ್ನ ಬದುಕು ನಾನು ಮಾಡ್ಕೋಬೋದಲ್ಲ, ನಾನು ಹೊಸದಾಗಿ ನನ್ನ ಪ್ರಯೋಗ ಇದೆಯಲ್ಲ, ನನ್ನ ಬದುಕನ್ನು ಇದರಲ್ಲಿ ಕಟ್ಕೋತೀನಿ ನಾನು ಅನ್ನೋದು ಅವ್ರಿಗೆ ಶುರುವಾಗುತ್ತೆ. ಸೊ ಎಲ್ಲ ರೀತಿಯ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕರಿತೇವೆ ನಾವು ಅದನ್ನು. ಅದನ್ನು ಕೇವಲ ಒಂದು ವ್ಯೂ ಪಾಯಿಂಟಲ್ಲಿಲ್ಲ, ಸಾಧ್ಯತೆ ಮತ್ತು ಅದರ ನಾವು ಯಾರನ್ನೂ ಒಬ್ಬರನ್ನು ನಿಂದಿಸ್ತಾ ಇಲ್ಲ, ಅಕ್ಯೂಸ್ ಮಾಡ್ತಿಲ್ಲ. ಯಾರೋ ಒಬ್ಬ ವ್ಯಕ್ತಿನಾಗಲಿ ಅಥವಾ ಒಂದು ಸಣ್ಣ ಜಾತಿ ಘಟಕನಾಗಲಿ ನಾವು ಇದು ಮಾಡ್ತಿಲ್ಲ. ನಾವು
ಅದರಲ್ಲಿ ಇರ್ಬೋದಾದಂಥ ಉನ್ನತವಾದ ಮೌಲ್ಯಗಳನ್ನ ಸ್ವೀಕಾರ ಮಾಡ್ತಾ, ಅದರಲ್ಲಿ ಇರ್ಬೋದಾದಂಥ ಇನ್ನು ಅದಕ್ಕೆ ವಿರುದ್ಧವಾದಂಥ ಅಂಶಗಳನ್ನು ಅದನ್ನು ನಾವು ಪ್ರಶ್ನೆ ಮಾಡಿದ್ದೀವಿ ನಾವು ನಮ್ಮ ಪೋರ್ಟ್ರೇಯಲ್ ಮೂಲಕ. ಅದೇ ಅದರಿಂದಲೇ ಎಲ್ಲ ಸ್ತರಗಳ ಪಾತ್ರಗಳು ಅಲ್ಲಿವೆ. ಈ ಒಂದು ಹಳ್ಳಿಯ ಸೋಷಿಯಲ್ ಫ್ಯಾಬ್ರಿಕ್ ಅಂತ ಏನು ಕರಿತೇವೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಎಲ್ಲರೂ ನೂಲಿನ ಎಳೆಗಳು ಒಂದಕ್ಕೊಂದು ಸೇರಿಕೊಂಡ್ರೆ ತಾನೇ ಅದು ಇಡೀ ಒಂದು ವಸ್ತ್ರ ಆಗೋದು. ಆ ರೀತಿ ಆ ವಸ್ತ್ರದ ರೀತಿಯಲ್ಲಿ ಎಲ್ಲವೂ ಸೇರ್ಕೊಂಡು ಆಗ್ತಾ ಇದ್ದಂಥ ಹಳ್ಳಿ ಅದು ನಿಧಾನವಾಗಿ ಒಂದೊಂದೇ ಎಳೆ ಕಿತ್ಕೊಂಡು ಹೋಗ್ತಿದ್ದಂಗೆ ಅದು ಜಾಲ ಇದಾಗೋಯ್ತು. ಕೈಗೆ ಸಿಗದ ಒಂದು ವಸ್ತ್ರವಾಗದೆ ಅದು ಒಂಥರ ಜಾಳಾಗಿ ಹೋಗಿತ್ತು. ಬದುಕು ಆ ರೀತಿ ಜಾಳಾಗಿ ಹೋಯ್ತು. ಅದನ್ನು ಹೇಳುತ್ತದು. ಹೌದು. ಸೊ ನಮಗಂತೂ ನನ್ನ ಊರಿನ ಹಲವು ಅನುಭವಗಳು, ನಿಮ್ಮ ಸುತ್ತಮುತ್ತಲಿನ ಅನುಭವಗಳು, ಪ್ರತಿಯೊಬ್ಬರೂ ಅದನ್ನು ಮಾಡ್ತಾ ಇದ್ದವರು ನಮ್ಮ ಅನುಭವಗಳನ್ನು ಅದಕ್ಕೆ ಸೂರ್ಯ ಕೊಡ್ತಾ ಇದ್ವಿ, ಅದಕ್ಕೆ ಪೋಷಿಸ್ತಾ ಇದ್ವಿ, ಅವುಗಳನ್ನ ಹಾಕೋತಾ ಹೋಗ್ತಾ ಇದ್ವಿ. ಅದರಿಂದಾಗಿ ಏನಾಯಿತು ಅಂದರೆ ಅದು ಎಲ್ಲರ ಮನೆಯ ಎಲ್ಲ ಮನಸ್ಸಿನ ಅನುಭವ ಆಯಿತು. ಹೌದೌದು, ಎಲ್ಲ ಸ್ತರಗಳದು. ನಾನು ಇನ್ನೂ ಚೆನ್ನಾಗಿ ನೆನಪಿದೆ. ಈಗಿಲ್ಲ ಶ್ರೀನಿವಾಸ್ ಪ್ರಸಾದ್, ಈಗಿಲ್ಲ ಅವರು ಹೇಳ್ತಿದ್ರು, ನಾನು ಪ್ರತಿದಿನ ಪಾರ್ಲಿಮೆಂಟಲ್ಲಿ ಇದು ನಡೀತಾ ಇದ್ರು ಕೂಡ 2ರಿಂದ 2:30 ಊಟಕ್ಕೆ ಅವ್ನಿಗೆ ಹೇಳ್ಬಿಡ್ತಿದ್ದೆ, ಎಲ್ಲ ಸೆಟ್ ಮಾಡಿಡಪ್ಪ ಬರ್ತಾ ಇದ್ದೀನಿ ಅಂತ. ನಾನು ನೋಡ್ತಾ ಇದ್ದೀನಿ. ಯಾಕೆ ಭಾನುವಾರ ದಿನ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರೋದನ್ನು ನೋಡ್ದೇನೆ ನಮ್ಮ ಇದನ್ನು ನೋಡಿರೋಂಥ ಇದಿದೆ. ಕೋರ್ಟಲ್ಲಿ ಲಾಯರ್ಗಳು ಮತ್ತು ಇವರೆಲ್ಲನೂ ಹೌದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದರು. ಒಳ್ಳೆ ಜಾತ್ರೆ ಥರ ಅದನ್ನು ತೊರೆದು ಬಂದು ಇದಕ್ಕೆ ಕಾಯ್ತಾ ಇದ್ರು, ಇದನ್ನು ನೋಡ್ತಾ ಇದ್ರು. 2ರಿಂದ 2:30 ಇಲ್ಲ, ಭಾಳ ದೊಡ್ಡ ರೀತಿಯಲ್ಲಿ ಅದು ಇಲ್ಲ, ಎಲ್ಲ ರೀತಿಯಲ್ಲೂ ನಮ್ಮ ನಮ್ಮ ಮಠದ ಮುಖ್ಯ ಸ್ವಾಮಿಗಳು ಕೂಡ ಅದನ್ನು ಪಾದಪೂಜೆ ಬಿಟ್ಟು ಅದನ್ನು ಮುಗಿಸ್ಕೊಂಡು ನೋಡಿ ಆಮೇಲೆ ಮತ್ತೆ ಪಾದಪೂಜೆಗೆ ಹೋಗಿದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಒಂದಲ್ಲ ಒಂದು ರೀತಿ ಹೃದಯನ ಮುಟ್ತಾ ಇತ್ತು ಅದನ್ನು ಅಂತ. ಸರಿಯಾಗಿ ಹೇಳಿದಾನಲ್ವಾ, ಏನೋ ಸರಿಯಾಗಿ ಅದನ್ನು ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರಲ್ವಾ, ಅದರ ವಿಶ್ಲೇಷಣೆ ಸರಿಯಾಗಿದೆ ಅಲ್ವಾ, ಅವ್ರು ಹಿಂಗೆ ಹೇಳಿದ್ರೆ ಇದು ಹಿಂಗೂ ಹೇಳಿದಾರಲ್ಲ ಅಂತ ಹೇಳುವ ಒಂದು ರೀತಿಯ ಬ್ಯಾಲೆನ್ಸಿಂಗ್ ಇದೆಯಲ್ಲ, ಅದು ಇವತ್ತಿನ ಯಾವ ಧಾರಾವಾಹಿಲೂ ಅದು ಸಾಧ್ಯ ಇಲ್ಲ. ಇವತ್ತು ಆ ರೀತಿ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನೀವು ಹೇಳಿದಾಗೆ ಎಷ್ಟು ವಿಭಜನೆಗಳಾಗೋಗಿದೆ ಅಂತಂದರೆ ಗೆರೆಗಳನ್ನು ಎಳ್ಕೊಂಬಿಟ್ಟಿದ್ದೇವೆ, ಅದನ್ನು ಕೂಡ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ರೈಲ್ ಕಂಬಿ ಥರ. ಒಂದೊಂದು ಭೇಟಿನೇ ಆಗೋದಿಲ್ಲ, ಎಲ್ಲೋ ದೂರದಲ್ಲಿ ಭೇಟಿ ಆಗುತ್ತೆ ಅಂತ ಕಾಣಿಸ್ತಿರುತ್ತೆ ಅಷ್ಟೇ, ಭೇಟಿನೇ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಬಿಡಿ. ಈಗಿನ ಸಮಾಜದ ವಿಘಟನೆ ಇದೆಯಲ್ಲ, ಇದು ನಡೀತಾ ಇರೋಂಥ ರೀತಿ ಇದೆಯಲ್ಲ, ಇದು ತುಂಬಾ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಅರಗಿಸ್ಕೊಳಕ್ಕಾಗದ ರೀತಿಯಲ್ಲಿದೆ. ಇದೆಲ್ಲಕ್ಕೆ ಕಾರಣ ಏನಂತಂದರೆ ಹೊಸದಾಗಿ ಸೃಷ್ಟಿಯಾಗಿರೋಂಥ ಕುಬೇರಿಕೆ. ಅವ್ರು ಚೆನ್ನೇಗೌಡನ್ಗೆ ಆ ಕುಬೇರಿಕೆ ಸಣ್ಣ ಪ್ರಮಾಣದಲ್ಲಿ ಕಾಣಿಸ್ತಿತ್ತು. ಇವತ್ತು ನೀವು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಯಾವುದೇ ಇದಿರ್ಬೋದು, ರೆಪ್ರೆಸೆಂಟೇಷನ್ಸ್ ಎಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ ಈ ಕುಬೇರಿಕೆ, ನವ ಕುಬೇರಿಕೆ, ಭೂಮಿ ತಾಯಿನ ಮಾರ್ಕೊಂಡು ಎಲ್ಲ ಬಂದಿರೋದು. ಹೌದು, ಕಲ್ಲು ಮಾರ್ಕೊಂಡು, ಮಣ್ಣು ಮಾರ್ಕೊಂಡು, ಭೂಮಿನ ದರೋಡೆ ಮಾಡಿಕೊಂಡು ಅದರಿಂದ ಸೃಷ್ಟಿಸಿರುವಂಥ ಸಂಪತ್ತು ಇದೆಯಲ್ಲ, ಅದರ ವಿಕೃತಿಗಳನ್ನೇ ಇವತ್ತು ನಮ್ಗೆ ಕಾಣ್ತಾ ಇರೋದು. ಅದು ಭಾಳ ದೊಡ್ಡ ಡ್ರೈವಿಂಗ್ ಫೋರ್ಸ್ ಆಗಿದೆ. ಟೆರಿಬಲ್, ಊಹೆ ಮಾಡೋಕ್ಕೂ ಆಗೋದಿಲ್ಲ, ಆ ಥರದ್ದಾಗಿದೆ. ಅದನ್ನು ನಾವು ಅವಾಗೇನೆ ಒಂದು ಸ್ವಲ್ಪ ಸೂಚ್ಯವಾಗಿ ಹೇಳಿದ್ದೇವಲ್ಲ, ಅಷ್ಟು ವರ್ಷಗಳ ಹಿಂದ್ಗಡೆನೆ. ಭಾಳ ಸೂಚ್ಯವಾಗಿ ಅಷ್ಟೇ ಅಲ್ಲ, ಅದನ್ನು ಭಾಳ ಡೀಟೇಲಾಗಿ ಡಿಸ್ಕಸ್ಸು ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ನಿಮ್ಮ ಇವುಗಳಿದೆ ಅಂದರೆ ಅವನ ಚೆನ್ನೇಗೌಡನ ಇಡೀ ಕ್ಯಾರೆಕ್ಟರೈಸೇಷನ್ನು, ಅದುವರೆಗೂ ಅಪ್ಪನ ಎದುರಿಗೆ ಮಾತಾಡಬಾರ್ದು, ಪಾಲ್ ಕೇಳಬಾರ್ದು ಅಂತಿದ್ದವನು ಅದನ್ನು ಮೆಲ್ಲಗೆ ಹಿಂದ್ಗಡೆಯಿಂದ ಬಿಡ್ತಾನೆ. ಅದನ್ನು ಎಷ್ಟು ಪಾಪ ಅವನು ಮುನೇಗೌಡ ಅಂತೂ ಒದ್ದಾಡ್ಬಿಡ್ತಾನೆ, ಅಯ್ಯೋ ನಮ್ಮ ಪಾಲಾಗ್ಬಿಡುತ್ತಲ್ಲ, ಬೇಡ ಇದು ಪಾಲಾಗಬಾರ್ದು. ನಾನು ಕಲ್ಪನೆ ಮಾಡ್ಕೊಂಡು ಬರ್ದಿರೋದಲ್ಲ, ಎದೆ ಹಾಲಿನ ಇದು ಕಲ್ಪನೆ. ವೆಂಕಟಗಿರಿಗೌಡ ಇದ್ರಲ್ಲ, ಎಕನಾಮಿಕ್ ವಿರುದ್ಧವರು, ಇದೆಲ್ಲ ವೆಂಕಟಗಿರಿಗೌಡ ಅವ್ರ ಎಕ್ಸ್ಪೀರಿಯನ್ಸ್ ಅದು. ನನಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ನನಗೆ. ನಾವು ಬರೆದ್ಬಿಟ್ಟೋದನ್ನ ಬರೆದ್ಬಿಟ್ವಿ. ಆಮೇಲೆ ಈ ಥರದ್ದು ಅನೇಕರಿಗೆ, ಆಮೇಲೆ ನಮ್ಮ ಭೈರಪ್ಪ, ನಮ್ಗೆ ಇದರಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟಲ್ಲಿ ಭೈರಪ್ಪ, ಅವ್ರ ಕಥೆನೂ ಅದೇನೆ. ಹಂಗೆ ಅನೇಕರ ಕಥೆನ, ಅಯ್ಯೋ ಇದು ನಮ್ಮ ಹೆಸರು ಬರ್ತೇವೆ, ನಮ್ಮ ಗೆಳೆಯ ಒಬ್ಬ, ಅದು ಇದೆ. ಅದು ನಾವೊಂದು ಸೀನ್ ಬರೆದಿದ್ದೀವಿ, ಅದು ಇನ್ನೂ ನೆನಪಿದೆ ನನಗೆ. ಕಟ್ಟೆ ಮೇಲೆ ಮಗುನ ಇಟ್ಕೊಂಡು ಕಾಯ್ತಾ ಇರ್ತಾನೆ ಮರಗಳನ್ನ. ಅಂಥ ದೊಡ್ಡ ಫ್ಯೂಡಲ್ ಅದನ್ನು ಅವ್ನು ಏನು ಹೇಳ್ಬೋದಿತ್ತು ಅಂದರೆ, ಬಂದಿಲ್ಲಿ ಕೊಡು ಅಂತ ಹೇಳ್ಬೋದು ಅವನು. ಬಟ್ ಅವನಲ್ಲ, ಅವನು ಆ ಥರದವನಲ್ಲ, ಅವ್ನಿಗೆ ಗೊತ್ತಿದೆ ಅವನಿಗೆ. ಅದರಿಂದಾಗಿ ಎಲ್ಲರೂ ಕೂಲಿಗೆ ಹೋಗೋವಾಗ ಹೆಣ್ಮಕ್ಳು ಬಂದಿಲ್ಲ ಹಾಲು ಕೊಟ್ಟೋಗ್ರಮ್ಮ ಅನ್ನೋ ಥರ ಕಾಯ್ತಾ ಇರ್ತಾನೆ ಅಂತಂದರೆ, ಅದು ವೀಳ್ಳೆ ಇಟ್ಕೊಂಡು ಕಾಯ್ತಾ ಇರ್ತಾರೆ, ಬಂದವರಿಗೆಲ್ಲ ಎರಡಿಕೆ ಕೊಟ್ಟಿದ್ದು. ದಟ್ ಈಸ್ ದಿ ಫೈನೆಸ್ಟ್ ಇದು ನನಗಂತೂ. ಅದು ಹೆಂಗೆ ಬಂತ ಏನೋ ಅವೆಲ್ಲ ನಾವು ಕಲ್ಪನೆಗಳು, ಮತ್ತು ಅದರ ಪ್ರವೇಶ ಚೆನ್ನಾಗಿದೆ. ವಿಶೇಷಪ್ಪ ನಮಗೆ ಎಷ್ಟು ಹೆಲ್ಪ್ಫುಲ್ ಟೂಲ್ ಆಗ್ತಾನೆ ಅಂತಂದರೆ, ಇಡೀ ಇದಕ್ಕೆ
ಬೇರೆ ರೀತಿ ಇದು ಮಾಡೋದಕ್ಕೆ ಅವನು ಅವ್ನು ಪ್ರತಿ ಸಲ ಹೌದು ಅವನ ವ್ಯಂಗ್ಯ ಅಂತ ಅನ್ಸ ನೀನು ವಿರೋಧ ಅಂತ ಅನ್ಸುತ್ತೋ ಒಟ್ಟಿನಲ್ಲಿ ಅವನ ಇಂಟರ್ಪ್ರಿಟೇಷನ್ ಸರಿ ಇರುತ್ತೆ, ಅದು ಬೇರೆ ಇರುತ್ತೆ. ಅದು ಚೆನ್ನಾಗಿ ನೆನಪಿದೆ. ನಾನು ಚಂದ್ರಿಗೆ ಹೇಳಿದಾಗ ಇಲ್ಲಿಂದ ಶುರುವಾಗುತ್ತೆ ಇದು ಅಂತ. ಅವನಿಗೆ ಒಂದು ಬೇಲಿ ಮೇಲೆ ನಡ್ಕೊಂಡು ಹೋಗ್ತಾನೆ, ಅಲ್ಲಿ ಕುರಿಕಾಯಿ ಅಂತಾನೆ ಹೊಲದ ಬದುವಿನ ಮೇಲೆ ನಡ್ಕೊಂಡು ಹೋಗ್ತಿರ್ತಾನೆ. ಅಲ್ಲೊಂದು ಇದಕ್ಕೆ ಸಿಕ್ಕಾಕೊಂಬಿಟ್ಟು ಚಾಣಕ್ಯನ ಥರ ಬಿದ್ದುಬಿಡ್ತಾನೆ ಅವನು. ಹಾಕಿದೇನು ಅಂತ ಕಿತ್ತು ನೋಡ್ತಾನೆ, ಇದನ್ನು ಹಿಡ್ಕೊಂಡು ಏನಿದು ಇಷ್ಟು ತಗೋದು ಅಂತ ಆ ರಾಗಿ ಕಾಳನ್ನು ನೋಡ್ತಾನೆ. ಎಷ್ಟು ತೆನೆ ತುಂಬಿದೆ, ಏನಿದು ವಿಶೇಷ, ಇದು ಬೇರೆ ಥರಕ್ಕಿದೆಯಲ್ಲ ಅಂತ ಅವನ್ನ ಹೇಳ್ತಾನೆ. ಅಪ್ಪ ಇದು ಎದಿಯಾಲ್ನೂ ಹೊಲ ಮರ, ಏನದು ಎದಿಯಾಲು ಅಂದಾಗ ಅಲ್ಲಿ ಬಿಚ್ಕೊಳುತ್ತೆ. ಅಲ್ಲಿಂದಾನೆ ಅದರದ್ದು ಪೂರ್ಣವಾಗಿದೆ.